ಸ್ಯಾಂಡಲ್ವುಡ್ಗೆ ಗಂಡಾಂತರ ವಿಚಾರ. ಸಬ್ಸಿಡಿ ರದ್ದಾದರೆ ಚಿತ್ರರಂಗನೇ ಕ್ಲೋಸ್ ಆಗುತ್ತೆ. ಸಿದ್ದರಾಮಯ್ಯ ಅವರಿಗೆ ರಾಜೇಂದ್ರ ಸಿಂಗ್ ಬಾಬು ವಾರ್ನಿಂಗ್ ಕೊಟ್ಟಿದ್ದಾರೆ. ರಾಜೇಂದ್ರ ಸಿಂಗ್ ಬಾಬು ಹೇಳ್ತಾ ಇದ್ದಾರೆ, ಒಂದು ರೀತಿಯ ಚಿತ್ರರಂಗಕ್ಕೆ ಕುತ್ತು ಬಂದಿದೆ. ಇಲ್ಲಿ ಕನ್ನಡ ಚಿತ್ರರಂಗಕ್ಕೆ ಅಂಟಿದಂತಹ ಗ್ರಹಣ ಬಿಡುತ್ತಲೇ ಇಲ್ವಾ? ಹಾಗಾದ್ರೆ ಸಬ್ಸಿಡಿ ನಿಲ್ಲಿಸೋದು ಮೂರ್ಖತನದ ನಿರ್ಧಾರ ಅಂತ ಹೇಳಿ ಹಿರಿಯ ನಿರ್ದೇಶಕರು ಹೇಳ್ತಾ ಇದ್ದಾರೆ. ರಾಜೇಂದ್ರ ಸಿಂಗ್ ಬಾಬು, ಗುಜರಾತಿ ಭೋಜ್ಪುರಿ ಚಿತ್ರರಂಗದ ಕತೆ ನಮಗೂ ಕೂಡ ಆಗುತ್ತಾ? ಹಾಗಾದ್ರೆ ಸಬ್ಸಿಡಿ ರದ್ದಾದರೆ ಗಿರೀಶ್ ಕಾಸರವಳ್ಳಿ ಏನಿದ್ದಾರೆ ಅಂಥವರು ಸಿನಿಮಾವನ್ನು ತುರಿತಾರೆ. ನಾನು 4 ಮನೆ ಕಳೆದುಕೊಂಡೆ, ರವಿಚಂದ್ರನ್ 5 ಮನೆಯನ್ನು ಕಳೆದುಕೊಂಡ್ರು. ಚಿತ್ರರಂಗದಲ್ಲಿ ಏನೇನಾಯಿತು ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ನಮಗೇನು ಲೋನ್ ಕೊಡುತ್ತಾ? ಬಾಬು ಆಕ್ರೋಶದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಸರ್ಕಾರಕ್ಕೆ. ಹೊಸ ವರ್ಷ ಯುಗಾದಿಗೆ ಪರಭಾಷೆ ಸಿನಿಮಾಗಳದ್ದೇ ಹವಾ ಆಗಿಬಿಟ್ಟಿರುತ್ತೆ. ಕನ್ನಡಿಗರಿಗೆ ಸಿನಿಮಾ ರಿಲೀಸ್ ಮಾಡಲು ಬರೋಕ್ಕಾಗ್ತಾ ಇಲ್ಲ, ಬರಗಾಲನೇ ಬರುತ್ತೆ. ಪರಭಾಷೆ ಟಿಕೆಟ್ 1000 ರೂಪಾಯಿ ಇರುತ್ತೆ, ನಮಗೆ ಬೆಲೆನೇ ಇಲ್ವಾ? ಹಾಗಾದರೆ ನಾವ್ಯಾಕೆ ಜಾಸ್ತಿ ಮಾಡಬಾರ್ದು? CM ಮೇಲೆ ನಂಬಿಕೆ ಇದೆ, ಸಬ್ಸಿಡಿ ನಿಲ್ಲಿಸಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಬ್ಸಿಡಿ ವಿಚಾರದಲ್ಲಿ ಚಿತ್ರರಂಗಕ್ಕೆ ತೊಂದರೆ ಆಗುತ್ತೆ, ನಾವೆಲ್ಲರೂ ಬೀದಿಪಾಲಾಗ್ತೀವಿ. ಹಿಂದೆ ಅನೇಕ ಜನರು ಆಸ್ತಿಗಳನ್ನು ಕಳೆದುಕೊಂಡಿದ್ದಾರೆ. ಸರ್ಕಾರ ಈ ರೀತಿಯಾದಂತಹ ನಿರ್ಧಾರವನ್ನು ಮಾಡೋದು ಬೇಡ ಅಂತ ಹೇಳಿ ಸಿದ್ದರಾಮಯ್ಯ ವಿಚಾರವಾಗಿ, ಸರ್ಕಾರದ ವಿಚಾರವಾಗಿ ಸ್ವಲ್ಪ ಗರಂ ಆದಂತೆ ಕಾಣ್ತಾ ಇದೆ ರಾಜೇಂದ್ರ ಸಿಂಗ್ ಬಾಬು ಅವರು. ಯಾಕಂದರೆ ನಮ್ಮ ಕನ್ನಡ ಚಿತ್ರರಂಗ ಈಗ ತಾನೇ ಸಾಕಷ್ಟು ರೀತಿಯಲ್ಲಿ ಬೆಳೀತಾ ಇದೆ, ಹೆಸರನ್ನು ಮಾಡ್ತಾ ಇದೆ. ಒಂದು ಇಷ್ಟೇ ಬಜೆಟ್ಗೆ ಸೀಮಿತವಾಗಿದ್ದಂತಹ ಚಿತ್ರರಂಗ ಇವತ್ತು ಎಷ್ಟು ದುಡ್ಡಾದರೂ ಓಕೆ, ನಾವು ಸಿನಿಮಾವನ್ನು ಮಾಡ್ತೀವಿ, ನಾವು ಕೂಡ ಬೇರೆ ಚಿತ್ರರಂಗಕ್ಕೆ ಪೈಪೋಟಿಯನ್ನು ಕೊಡ್ತೀವಿ ಅನ್ನುವಂಥ ಲೆಕ್ಕಕ್ಕೆ ಮುನ್ನುಗ್ಗುತ್ತಾ ಇದೆ. ಹೀಗಿರುವಾಗ ಚಿತ್ರರಂಗವನ್ನು ನಿಲ್ಲಿಸುವಂಥ ಕೆಲಸ ಆಗೋದು ಬೇಡ. ಬೇರೆ ಬೇರೆ ಭಾಷೆಗಳನ್ನು ನೋಡ್ತೀವಿ ನಾವು. ಆ ಸಿನಿಮಾಗಳು ಬಂದಾಗ ಟಿಕೆಟ್ ಜಾಸ್ತಿ ಇರುತ್ತೆ. ಅಂದರೆ ಹಬ್ಬಗಳ ಸಂದರ್ಭದಲ್ಲಿ ನಮ್ಮ ಕನ್ನಡ ಸಿನಿಮಾಗಳೇನಿರುತ್ತೆ ಅದನ್ನು ನಾವು ರಿಲೀಸ್ ಮಾಡೋದೇ ಕಷ್ಟ, ಥಿಯೇಟ್ರ್ಗಳು ಕೂಡ ಸಿಗೋದಿಲ್ಲ. ಹೀಗಿರುವಾಗ ಈ ವಿಚಾರದಲ್ಲಿ ಈ ರೀತಿಯ ನಿರ್ಧಾರ ಯಾಕೆ? ಸಬ್ಸಿಡಿಯನ್ನು ನೀವೇನಾದರೂ ರದ್ದು ಮಾಡಿದ್ರೆ ಗಿರೀಶ್ ಕಾಸರವಳ್ಳಿ ಅಂಥವರು ಸಿನಿಮಾ ಮಾಡೋದು ಕಷ್ಟ ಆಗ್ಬಿಡುತ್ತೆ, ಕಡಿಮೆ ಬಜೆಟ್ನಲ್ಲಿ ಮಾಡೋದ್ರು. ಇನ್ನು ನಾನು 4 ಮನೆ ಕಳೆದುಕೊಂಡೆ, ರವಿಚಂದ್ರನ್ ಅವರು ಕೂಡ ಆಸ್ತಿಯನ್ನು ಕಳೆದುಕೊಂಡ್ರು, 5 ಮನೆಯನ್ನು ಕಳೆದುಕೊಂಡ್ರು. ಸರ್ಕಾರ ನಮಗೇನು ಲೋನ್ ಕೊಡುತ್ತಾ? ಇಲ್ವಲ್ಲ, ನಮ್ಮ ದುಡ್ಡು ನಾವು ಹಾಕ್ತೀವಿ, ಮಾಡ್ತೀವಿ. ಆದರೆ ಸಬ್ಸಿಡಿ ವಿಚಾರದಲ್ಲಿ ನೀವು ಯಾಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದೀರಿ ಅಂತ ಕನ್ನಡಿಗರಿಗೆ ಸಿನಿಮಾ ರಿಲೀಸ್ ಮಾಡೋಕ್ಕೆ ಕೂಡ ಬರಗಾಲ ಬರ್ತಾ ಇದೆ. ಆ ರೀತಿಯಾದಂಥ ಪರಿಸ್ಥಿತಿ ಚಿತ್ರರಂಗದಲ್ಲಿ. ದಯವಿಟ್ಟು ನೀವು ಈ ರೀತಿಯಾಗಿ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಚಿತ್ರರಂಗಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಸರ್ಕಾರ ನಡೆದುಕೊಂಡ್ರೆ ನಮಗೂ ಕೂಡ ಖುಷಿ. ಆದರೆ ನಮಗೆ ನೋವಾಗುವ ರೀತಿಯಲ್ಲಿ, ಚಿತ್ರರಂಗಕ್ಕೆ ನಷ್ಟ ಆಗುವಂಥ ರೀತಿಯಲ್ಲಿ, ಇಡೀ ಚಿತ್ರರಂಗವೇ ಕ್ಲೋಸ್ ಆಗುವಂಥ ರೀತಿಯಲ್ಲಿ ಸರ್ಕಾರ ನಿರ್ಧಾರವನ್ನು ಮಾಡೋದು ಬೇಡ. ದಯಮಾಡಿ ನಾವು ಕೇಳ್ಕೊಳ್ತಾ ಇದ್ವಿ, ನಮ್ಮ ಮನವಿಯನ್ನು ನೀವು ಸ್ವೀಕಾರ ಮಾಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ತಾ ಇದ್ದಾರೆ. ಯಾಕಂದರೆ ನಮಗೆ CM ಅವ್ರ ಮೇಲೆ ನಂಬಿಕೆ ಇದೆ, ಆ ನಂಬಿಕೆಯಿಂದಾನೇ ಕಾಯ್ತಾ ಇದ್ದೀವಿ, ಆ ನಂಬಿಕೆಯಿಂದಾನೇ ಚಿತ್ರರಂಗದಲ್ಲಿ ಇದುವರೆಗೂ ಕೂಡ ಇದ್ದೀವಿ. ಇತ್ತೀಚೆಗೆ ಇವ್ರ ಸಿನಿಮಾ ಕೂಡ ರಿಲೀಸ್ ಆಯಿತು, ಹಳೆಯದು, ತುಂಬ ವರ್ಷಗಳಿಂದ ಪೆಂಡಿಂಗ್ ಇದ್ದಿದ್ದು. ಈಗ ಇದೇ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ. ಸಿದ್ದರಾಮಯ್ಯ ಅವರ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಹೇಳಿ ಮಾತನಾಡಿದರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.